ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋಲಿ ಎಂಬ್ರಾಯ್ಡಿಂಗ್ ಡಿಸೈನು ನಾನು ಯಾವ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅಂದರೆ ನಮ್ಮ ತಂಗಿಯವರು ಅಡುಗೆ ಮಾಡ್ತಾರೆ. ಅವರು ಏನೋ ಇದು ಟವಲ್ ಅಂದರೆ ನ್ಯಾಪ್ಕಿನು ಚಿಕ್ಕ ಟವಲಲ್ಲಿ ಡಿಸೈನ್ ಮಾಡಿಕೊಡಿ ಅಂದರೆ ಸ್ಪೆಲ್ಲಿಂಗದು ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ನಾನು ಅದನ್ನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಯಿದ್ದೀನಿ ನೋಡಿ. ಇದು ಬ್ಲೂ ಕಲರು ಕರ್ಚೀಫ್. ಇದು ಅಂದರೆ ಕಾಟನ್ನು ಟರ್ಕಿ ಟವಲ್ ಬರುತ್ತಲ್ವ, ಅದರಲ್ಲಿ ಚಿಕ್ಕದು ಬರುತ್ತೆ. ಇದು ಲೆಂತ್ ಬಂದು ಇದು ಉದ್ದ ಒಂದು 20 ಇಂಚಿನ ಬರುತ್ತೆ, ಅಗಲ ಬಂದು 10 ಇಂಚ್ ಬರುತ್ತೆ ನೋಡಿ. ಅವರೇ ಈ ಥರ ಎಲ್ಲ ಮಾಡಿ ಕೊಟ್ಟಿದ್ರು ನನಗೆ. ಈ ಥರ ಡಿಸೈನ್ ಮಾಡಿಕೊಡಿದ್ರು, ಒಳಗಡೆ ಲೈನ್ಸು ವೈಟ್ ಕಲರ್ ಥ್ರೆಡ್ಡಲ್ಲಿ ಮಾಡಿಕೊಡಿ ಅಂತ ಹೇಳಿದ್ರು. ನಾನು ಅವರು ಈ ಥರ ಪೇಪರಲ್ಲಿ ಡ್ರಾಯಿಂಗ್ ಮಾಡಿಕೊಟ್ಟು ಈಗ ಕಟ್ಟಿಂಗ್ ಎಲ್ಲ ಮಾಡಿ ಕೊಟ್ಟಿದ್ದರು ನನಗೆ. ಅಂದರೆ ಫಸ್ಟು ನಾನು ಒಂದು ಸ್ಪೆಲ್ಲಿಂಗ್ ಮಾಡಿಕೊಡಿ ನೋಡೋಣ ಅಂತ ಹೇಳಿದರು. ನಾನು ಅದಕ್ಕೆ ಎಸ್ ಅಂತ ಮಾಡಿಕೊಟ್ಟಿದ್ದೆ. ಅದು ಸ್ವಲ್ಪ ಸಣ್ಣ ಇತ್ತು ಅಂದ್ಬಿಟ್ಟು ಅವರು ಇವಾಗ ಸ್ವಲ್ಪ ಅವರೇ ನನಗೆ ಎಷ್ಟು ಅಗಲ ಬೇಕು ಸ್ಪೆಲ್ಲಿಂಗು, ಎಷ್ಟು ದಪ್ಪ ಬೇಕು ಅಂತೆಲ್ಲನೂ ಅವರು ಮಾರ್ಕ್ ಮಾಡಿ ಕಟ್ ಮಾಡಿ ಕೊಟ್ಟಿದ್ದರು ನನಗೆ. ಇವಾಗ ಅದನ್ನೇ ನಾನು ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಅಂತ. ಇದಕ್ಕೆ ನಾನು ಖರ್ಚು ಮಾಡಿರೋದೇನೆಂದರೆ ಒಂದು ಜೆಲ್ಲಿ ಥ್ರೆಡ್ ಕುಚ್ಚು ಥ್ರೆಡ್ಡು, ವೈಟ್ ಕಲರ್ ಕುಚ್ಚು ಥ್ರೆಡ್ಡು ಮತ್ತು ಒಂದು ಬಾಬಿನ್ ಥ್ರೆಡ್ಡು. ಬೇರೆ ಒಂದು 25 ರೂಪಾಯಿಂದ 30 ರೂಪಾಯಿ ಅಷ್ಟು ಖರ್ಚು ಮಾಡಿ 1000 ರೂಪಾಯಿ ಸಂಪಾದನೆ ಮಾಡಿದ್ದೀನಿ. ಅದು ಹೇಗೆ ಅಂತ ಹೇಳಿದ್ರೆ, ನಾನು ಇದು ಕಸ್ಟಮರು ನನಗೆ ಇದನ್ನು 7 ಪೀಸು ಆರ್ಡ್ರ್ ಕೊಟ್ಟಿದ್ದಾರೆ, 1 ಪೀಸ್ ಅಲ್ಲ. ಇದು 7 ಪೀಸು ಆರ್ಡ್ರ್ ಕೊಟ್ಟು ಇದೇ ಥರನೇ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ನಾನು ಅವರಿಗೆ ಒಂದು ಮಾಡಿ ಸ್ಯಾಂಪಲ್ ಕಳಿಸಿದ್ದೆ. ಅವರು ಸರಿ ಇದೇ ಥರನೇ ಮಾಡಿ ಅಂತ ಹೇಳಿದರು. ಇದೇನಿಲ್ಲ ಅಂದರೆ ಒಂದು 2 ಅವರಲ್ಲ, 2 ಅವರ್ ಅಂದರೆ ನನಗೆ ಒಂದು 1.5 ಅವರ್ ಅಷ್ಟಾಯಿತು. ಯಾಕಂದರೆ ಸ್ವಲ್ಪ ನನ್ನ ಅಂಗಡಿ ಇರೋದ್ರಿಂದ ಸ್ವಲ್ಪ ಎದ್ದೇಳ್ತಾ ಇದ್ದೆ ಮತ್ತು ಕೆಲಸ ಮಾಡ್ತಾಯಿದ್ನಲ್ವ, ಆದ್ದರಿಂದ ಒಂದು 2 ಅವರ್ ಅಂದ್ಕೊಳ್ತೀನಿ ನಾನು. 2 ಅವರಲ್ಲಿ ಆಯಿತು. ಇದೇ ಕೆಲಸವಾಗಿ ಕೂತ್ಕೊಳ್ಳೋರು ನೋಡಿ. ಮಾರ್ಕಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಅದನ್ನು ಪೆನ್ನಲ್ಲಿ ಮಾಡ್ಕೊಂಡಿದ್ದೀನಿ ನಾನು. ಪೆನ್ನಲ್ಲಿ ಮಾಡಿಕೊಂಡು ಕೆಳಗಡೆ ಕ್ಯಾನ್ವಾಸ್ ಹಾಕ್ಕೊಂಡಿದ್ದೀನಿ. ಇದು ಟವಲು ಚಿಕ್ಕದು ನ್ಯಾಪ್ಕಿನಲ್ಲಿ ಸೀದಾ ಹಾಕ್ಕೊಂಡು ಸೀದಾ ಮೇಲೆ ಬರ್ಕೊಂಡಿರೋದು ನಾನು ಇದನ್ನು ನೋಡಿ. ನಾನು 5ನೇ ನಂಬರ್ ಇಟ್ಕೊಂಡು ಡಿಸೈನ್ ಮಾಡ್ಕೊಳ್ತೀನಿ. ನಾನು ಸ್ವಲ್ಪ ದಪ್ಪನೇ ಬೇಕು ಅಂತ ಹೇಳಿದರು. ಮೊದಲೇ ಒಂದು ಸ್ಯಾಂಪಲ್ ಈ ಥರ ಟವಲಲ್ಲಿ ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದೆ, ಅಂದರೆ 3ನೇ ನಂಬರ್ ಇಟ್ಕೊಂಡು ಮಾಡಿದ್ದೆ ನಾನು. ಅವರಿಲ್ಲ ನನಗೆ ಇನ್ನೂ ದಪ್ಪ ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು 5ನೇ ನಂಬರ್ ಇಟ್ಕೊಂಡು ದಪ್ಪವಾಗಿ ಹಾಕ್ಕೊಳ್ತಾ ಇದ್ದೀನಿ ನಾನಿದು. ಆ ಕಸ್ಟಮರು ನನಗೆ ಇದಕ್ಕೆ 1 ಪೀಸಿಗೆ 125 ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು. ನಾನಿಲ್ಲ 125 ರೂಪಾಯಿ ಆಗೋಲ್ಲ, ಇನ್ನೊಂದು ಸ್ವಲ್ಪ 150 ರೂಪಾಯಿ ಮಾಡಿ ಕೊಡಿ ಅಂತಂದೆ. ಅಂದರೆ 7 ಟವಲ್ಗೆ ಎಷ್ಟಾಯಿತು? ಒಂದು ಟವಲಿಗೆ 150 ರೂಪಾಯಿ ಅಂದ್ರೂ 7 ಟವಲಿಗೆ 700, 350, 1050 ರೂಪಾಯಿ ಆಗುತ್ತೆ. ನಮ್ಮದು ಖರ್ಚು ಎಲ್ಲ ಹೋದರೆ ಒಂದು 25ರಿಂದ 30 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ಅಂದರೆ ನಮಗೆ ಮಿಕ್ಕಿದ್ದೆಲ್ಲನೂ ಅವರು ನಾನು ಎಷ್ಟು ಅಂತ ಹೇಳಿದ್ದೆ ಅಮೌಂಟ್ ಅವರಿಗೆ. ಕೊಡ್ತೀನಿ ಅಂತ, ಹೆಚ್ಚು ಕಮ್ಮಿ ಕೊಡ್ತೀನಿ ಅಂತ ಹೇಳಿದ್ರು. ಒಂದು 100 ರೂಪಾಯಿ ಕಮ್ಮಿ ಕೊಡ್ಬೋದು ಅನಿಸುತ್ತೆ ನನ್ನ ಪ್ರಕಾರ. 100 ರೂಪಾಯಿ, 1050 ರೂಪಾಯಿ, 1075 ರೂಪಾಯಲ್ಲಿ 700, ಆಮೇಲೆ 700, 350, 1050 ರೂಪಾಯಿ ಆಗುತ್ತೆ. ಕರೆಕ್ಟ್ 1050 ರೂಪಾಯಲ್ಲಿ ಒಂದು 30 ರೂಪಾಯಿ ಥ್ರೆಡ್ಡಿಗೆಲ್ಲ ಹೋದ್ರೂ 1020 ರೂಪಾಯಿ. 1020 ರೂಪಾಯಲ್ಲಿ ಅವರು ಒಂದು 100 ರೂಪಾಯಿ 120 ಕಮ್ಮಿ ಮಾಡಿದ್ರು 900 ರೂಪಾಯಿ ಆದರೂ ಸಹ ಕೊಡ್ತಾರೆ ಅವರು ನೋಡಿ. ನಾನು 2 ಅವರಲ್ಲೇ 900 ರೂಪಾಯಿ ಸಂಪಾದನೆ ಮಾಡಿದ್ದೀನಿ. ಈ ಥರ ಎಂಬ್ರಾಯ್ಡಿಂಗ್ನ ಸ್ಪೆಲ್ಲಿಂಗಲ್ಲಿ ಕಲ್ತ್ಕೊಂಡು ನೀವು ಸಹ ಅರ್ನಿಂಗ್ಸ್ ಮಾಡ್ಬೋದು. ಇವರು ನಮ್ಮ ತಂಗಿಯವರೇ, ಅವರು ಅಡುಗೆ ಮಾಡೋಕ್ಕೆ ಹೋಗ್ತಾರೆ. ಅವರು ಇದು ಯಾವುದೋ ಸ್ಕೂಲ್ದಿದ್ದು ಸಿಂಬಲ್ ಇದ್ದು, ಅವರು ಗಿಫ್ಟ್ ಕೊಡಬೇಕಂತೆ ಯಾರಿಗೋ. ಆ ಗಿಫ್ಟ್ ಕೊಡೋಕ್ಕೆ ನ್ಯಾಪಿನಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅವರು ನನಗೆ ಈ ಥರನೇ ಮಾಡಿಸ್ಕೊಂಡಿದ್ದಾರೆ. ಇದು ಡಿಸೈನ್ ಇದು ಬ್ಲೂ ಕಲರು, ಲೈಟ್ ಬ್ಲೂ ಕಲರು ನ್ಯಾಪ್ಕಿನ್ ಅಂದರೆ ಕರ್ಚೀಫಲ್ಲಿ ಟವಲ್, ಚಿಕ್ಕ ಟವಲ್ಲು, ಈ ಊಟ ಎಲ್ಲ ಮಾಡ್ಬೇಕಾದ್ರೆ ಹಾಕ್ಕೊಳ್ತಾರಲ್ಲ ತೊಡೆ ಮೇಲೆ, ಆ ಥರ ಟವಲಲ್ಲಿ ಅವರು ಡಿಸೈನ್ಸ್ ಮಾಡಿಸ್ಕೊಂಡಿದ್ದಾರೆ. ನಾನು 5ನೇ ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಅಂದರೆ ಶೇಪನ್ನು ಮಾಡಬೇಕಾದ್ರೆ ನಾವು ನಿಧಾನವಾಗಿ
ಮಾಡ್ಕೋಬೇಕು. ನಾನು ಒಂದೇ ಸತಿನೇ ಮಂದವಾಗಿ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು 2 ಲೈನ್ಸ್ ಏನೂ ಹಾಕ್ಕೊಳ್ಳಿಲ್ಲ. ಅದೇ ಒಂದೊಂಚೂರು ಯಾವುದಾದ್ರೂ ಗ್ಯಾಪ್ ಬಂತು ಅಂದಾಗ ಮಾತ್ರ ನಾನು ಸ್ವಲ್ಪ ಅದನ್ನು ಕವರ್ ಮಾಡ್ಕೊಂಡಿದ್ದೀನಿ ಹಿಂದೆ ಹೋಗಿ ಅಷ್ಟೇ. ಇದು ಬಿ ಜಿ ಎಸ್ ಅಂತ ಏನೋ ಬರುತ್ತೆ. ಇದು BGHS ಅಂತ ಬರುತ್ತೆ. ಇದು ನೋಡಿ, ನಾನು 1.5 ಅವರಲ್ಲಿ ಖರ್ಚೆಲ್ಲ ಕಳೆದು 900 ರೂಪಾಯಿ ಸಂಪಾದನೆ ಮಾಡಿದ್ದೀನಿ. ಈ ಥರ ಎಂಬ್ರಾಯ್ಡಿಂಗು ಸಿಂಪಲ್ ಡಿಸೈನ್ಗಳನ್ನ ಅಂದರೆ ಈ ಥರ ಆರ್ಡರ್ಸ್ಗಳನ್ನ ಯಾವುದಾದ್ರು ತೊಗೊಂಡು ಆರಾಮಾಗಿ ನೀವು ಒಂದು ದಿನದಲ್ಲಿ ಇಷ್ಟು ಅಮೌಂಟನ್ನ ಸಹ ಮಾಡ್ಬೋದು. ನಾನು ಇದೊಂದೇ ಕೆಲಸ ಮಾಡಿಲ್ಲ. ನಾನು ಅಂಗಡಿಗೆ ಹೋಗಿ ಒಂದೆರಡು ಬ್ಲೌಸ್ ಹೊಲಿದು ಇದೊಂದು ಸ್ವಲ್ಪ ಮಾಡಿ, ಅಂದರೆ ನಾನಿವತ್ತು ಸಂಡೇ ಇರೋದ್ರಿಂದ ನಾನು ಸ್ವಲ್ಪ ಮನೇಲಿ ಸ್ಪೆಷಲ್ ಎಲ್ಲ ಮಾಡಿಟ್ಬಿಟ್ಟು ಹೋಗಿ 1 ಗಂಟೆ 2 ಗಂಟೆಗೆ ಹೋಗ್ತೀನಿ. ನಾನು 2 ಗಂಟೆಗೆ ಹೋಗಿ 8:30 9 ಗಂಟೆ ಗಂಟ ಏನಾದರೂ ಕೆಲಸ ಇದೆಲ್ಲ ಮಾಡಿಬಿಟ್ಟು ಬರ್ತೀನಿ. ಹೊರಗಡೆ ಎಲ್ಲಾದರೂ ಹೋದರೆ ಅವತ್ತು ಸಂಡೇ ಫುಲ್ ಡೇ ರಜೆ ಇರುತ್ತೆ. ಈ ಥರ ನನ್ನ ಕೆಲಸ ಇವತ್ತಾಗಿರೋದು. ನೋಡಿ, ಈ ಥರ ಮಾಡಿ ನೀವು ಸಹ ಹಣ ಸಂಪಾದನೆ ಮಾಡಬಹುದು. ಅಂದರೆ ನಾನು ಈ ಥರ ಒಂದು 2-3 ಹಾಕ್ಕೊಟ್ಟಿದ್ದೀನಿ ನಾನು ಕಸ್ಟಮರಿಗೆ, ಅಂದರೆ ಬೇರೆ ಬೇರೆ ಕಸ್ಟಮರಿಗೆ. ಸತಿ OG ಅಂತ ಪವನ್ ಕಲ್ಯಾಣ್ ಅವ್ರದ್ದು ಮೂವಿದು ಹಾಕ್ಕೊಟ್ಟಿದ್ದೆ. ಅದನ್ನ ನೋಡಿಬಿಟ್ಟು ಈ ಕಸ್ಟಮರು ನೋಡಿ ಈ ಥರ ಮಾಡ್ತಾರೆ ಅಂತ ಹೇಳಿದಾಗ ಅವರು ನನ್ನ ಹತ್ರ ಈ ಥರ ಮಾಡಿಸಿದ್ದಾರೆ. ನೋಡಿ, ಕೆಳಗಡೆ ಕ್ಯಾನ್ವಾಸ್ ಹಾಕಿದ್ದೀನಿ. ಕ್ಯಾನ್ವಾಸ್ ಹಾಕ್ಬಿಟ್ಟು ಕ್ಲೀನಾಗಿ ನೋಡಿ ಎಲ್ಲ ಕ್ಲೀನಾಗಿ ತೆಗಿತಾ ಇದ್ದೀನಿ. ಹಿಂದೆಗಡೆ ಸಹ ಕ್ಲೀನಾಗಿ ಫಿನಿಶಿಂಗ್ ಬಂದಿದೆ. ವೈಟ್ ಥ್ರೆಡ್ ಹಾಕಿದ್ದೀನಿ ಹಿಂದೆಗಡೆ, ಮುಂದೆಗಡೆ ಕುಚ್ ಥ್ರೆಡ್ ಹಾಕಿದ್ದೀನಿ, ಹಿಂದೆಗಡೆ ಸ್ಟಿಚಿಂಗ್ ಥ್ರೆಡ್ ಹಾಕಿದ್ದೀನಿ ನಾನು. ನೋಡಿ, ಈ ಥರ ಬರುತ್ತೆ ಫುಲ್ಲು ಫಿನಿಶಿಂಗ್ ಆದಮೇಲೆ. ಇಷ್ಟು ಮಾಡಿದ್ದೀನಿ. ಥ್ಯಾಂಕ್ ಯು.